ಇನ್ನು ಭಾರತದ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲೇ ಒಂದು ಕೆಟ್ಟ ಘಟನೆಯಾಗಿದೆ. ಸುಪ್ರೀಂ ಕೋರ್ಟ್ನ ಸಿಜೆಐ ಮೇಲೆ ಶೂ ಎಸೆತ ಆಗಿದೆ. ಸುಪ್ರೀಂ ಕೋರ್ಟ್ನ ಸಿಜೆಐ ಮೇಲೆ ಶೂ ಎಸೆತ ಆಗಿದೆ. ಈ ರೀತಿಯಾಗಿ ಶೂ ಅನ್ನು ಎಸೆದಿರುವಂಥದ್ದು ಕೂಡ ವಕೀಲರೇ. 60 ವರ್ಷದ ವಕೀಲ ಕಿಶೋರ್ ರಾಕೇಶ್ ಕೃತ್ಯವನ್ನ ಎಸಗಿದ್ದಾನೆ. ತಕ್ಷಣವೇ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಇಂತಹ ವಿಚಾರಗಳು ನನ್ನ ಮೇಲೆ ಪರಿಣಾಮ ಬೀರಲ್ಲ, ಇಂತಹ ಘಟನೆಗಳಿಂದ ನಾನು ವಿಚಲಿತನಾಗಲ್ಲ. ಘಟನೆ ಬಗ್ಗೆ BR ಗವಾಯಿ ಅವರು ರಿಯಾಕ್ಟ್ ಮಾಡಿದ್ರು. ಅದಾದ ನಂತರ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲಿ ನನಗೆ ನೆನಪಿರುವ ಹಾಗೆ ಇಂತಹ ಘಟನೆ ಆಗಿರಲಿಲ್ಲ. ಸುಪ್ರೀಂ ಕೋರ್ಟ್ನ ಸಿಜೆಐ ಮೇಲೆ ಶೂ ಎಸೆತ 60 ವರ್ಷದ ವಕೀಲ ರಾಜಶೇಖರ್ ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾನಂತೆ. ಕಿಶೋರ್ 60 ವರ್ಷದ ವಕೀಲ ಕಿಶೋರ್ ರಾಕೇಶ್ನಿಂದ ಕೃತ್ಯ ಎಸಗಿರುವಂಥದ್ದು. ತಕ್ಷಣವೇ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಗವಾಯಿ ಅವರು. ಇಂತಹ ವಿಚಾರಗಳು ನನ್ನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ, ಇಂತಹ ಘಟನೆಗಳಿಂದ ನಾನು ವಿಚಲಿತನಾಗಲ್ಲ. ಪ್ರಕರಣ ಒಂದರಲ್ಲಿ ಏನಿದು ಇತಿಹಾಸವಂತ ಅಂದರೆ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ, ಯಾಕೆ ಶೂವನ್ನು ಎಸೆದಿದ್ದು ಅಂತ ನೋಡಿದ್ರೆ, ಒಂದು ಕೇಸ್ ಬಂದಿತ್ತು. ಆ ಕೇಸನ್ನು ವಿಚಾರಣೆ ನಡೆಸಿದಂಥ ಗವಾಯಿಗಳು ದೇವರನ್ನೇ ಕೇಳು ಅಂತ, ಅಂದರೆ ಪ್ರಕರಣ ಒಂದರಲ್ಲಿ ದೇವರನ್ನೇ ಕೇಳು ಅಂತ ಹೇಳಿ ಸಿಜೆಐ BR ಗವಾಯಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇದೇ ಸಿಟ್ಟಲ್ಲಿ ಇದೀಗ ವಕೀಲ ಕಿಶೋರ್ ಶೂವನ್ನು ಎಸೆದಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಸಂತೋಷ್ ಲಾಡ್ ಅವರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸಿಜೆ ಮೇಲೆ ಶೂ ಎಸೆತ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಸಿಜೆ RSS ಸಭೆಗೆ ಹೋಗದೇ ಇರುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೃತ್ಯ ಆಗಿದೆ. ಲಾಡ್ ಅವರು ಕೂಡ ಖಂಡಿಸಿದ್ದಾರೆ ಈ ಘಟನೆಯನ್ನ ಅಂತ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಸಿಜೆ RSSನ ಸಭೆಗೆ ಹೋಗಿಲ್ಲದ ಕಾರಣ ಈ ರೀತಿ ಆಗಿರಬಹುದು. ಈ ವಿಚಾರವಾಗಿ ಅಥವಾ ಈ ವಿಚಾರವನ್ನು ಹೆಚ್ಚಾಗಿ ಪ್ರಮೋಟ್ ಮಾಡೋದು ಸರಿಯಲ್ಲ. ಎಲ್ಲ ಸನಾತನ ಧರ್ಮದವರು ಈ ರೀತಿ ನಡೆದುಕೊಳ್ಳೋದಿಲ್ಲ. ಇಡೀ ದೇಶದ ಯುವ ಜನತೆ ಇದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಫಸ್ಟ್ ಇದು ನಾಚಿಕೆಗೆಡತಕ್ಕಂಥದ್ದು. ಇದಕ್ಕೆ ನಾನು ವೈಯಕ್ತಿಕವಾಗಿ ಇದನ್ನ ಧಿಕ್ಕರಿಸ್ತೇನೆ. ಎರಡನೇದು, ಈ ವಿಚಾರಗಳೇನಿದಾವಲ್ಲ, ಈ ಕಳೆದ 10 ವರ್ಷದಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಈ ವಿಚಾರಗಳನ್ನ ಬೆಳೆಸ್ತಾ ಇದ್ದಾರೆ. ಇದರಿಂದ ಏನ್ ದೇಶಕ್ಕೆ ಬಹಳ ದೊಡ್ಡ ಅನುಕೂಲ ಆಗಿಲ್ಲ. ಮೊನ್ನೆ ಏನು ಒಂದು RSS ಸಭೆಗೆ ಹೋಗಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಇದು ಆಗಿದ್ರೆ ಆಗಬಹುದಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಇದು ಬಹಳ ಹೆಚ್ಚಾಗಿ ಪ್ರಮೋಟ್ ಮಾಡತಕ್ಕಂಥದ್ದು, ಇದನ್ನ ತೋರಿಸ್ಕೊಳ್ತಕ್ಕಂಥದ್ದು ಯಾವ್ದು ಹಿಂದೂ ಸಮಾಜ ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇದು ಹಿಂದೂ ಸಮಾಜದಿಂದ ಏನು ಲಾಭ ಪಡೆದು ರಾಜಕೀಯ ಲಾಭ ಪಡಿತಕ್ಕಂಥದ್ದು ಒಂದು ಷಡ್ಯಂತ್ರ ಕಳೆದ 10 ವರ್ಷ ನಡೀತಿದೆ, ಮುಂದೆನೂ ನಡೀತಾ ಇದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, 25 ಲಕ್ಷ ಜನ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ. ಸನಾತನ ಧರ್ಮದವರು ಅಂತ ಹೇಳ್ಬೋದು, ಹಿಂದೂ ಸಮಾಜದ ಅಥವಾ ಹಿಂದೂ ಧರ್ಮದವರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಲ್ಲ. ಅದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ಬೇಕು. ಇವತ್ತೇನು ಈ ರೀತಿ ಒಬ್ಬ ಸಿಜೆ ಅವರಿಗೆ ಈ ರೀತಿ ಮಾಡಿರ್ತಕ್ಕಂಥ ಒಬ್ಬ ಸನಾತನ ಧರ್ಮನೇದಾನೆ, ಎಲ್ಲಾ ಸನಾತನ ಧರ್ಮದವ್ರು ಹಿಂಗಿರ್ತಾರಂತಲ್ಲ, ಇಂಥವ್ರನ್ನ ಹುಡುಕಿ ತಕ್ಕ ಪಾಠವನ್ನು ಕಲಿಸಬೇಕು. ಕಾನೂನಾತ್ಮಕವಾಗಿ ಏನು ಸಜಾ ಕೊಡಬೇಕು ಅವ್ರನ್ನ ಕೊಡಬೇಕಾಗಿದೆ. ಇದು ಇಡೀ ದೇಶದ ಯುವ ಜನತೆ ಇದನ್ನ ಜಾಗೃತರಾಗಬೇಕು. ಈ ದೇಶದಲ್ಲಿ ಎಲ್ಲರಿಗೆ ಸ್ವಾತಂತ್ರ್ಯ ಇದೆ, ಎಲ್ಲರಿಗೆ ಅಭಿಪ್ರಾಯಗಳಿದೆ. ಸಂವಿಧಾನದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಒಂದಾಗಿರ್ತಕ್ಕಂಥ ಈ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದಾದ್ರೆ ಮಾತ್ರ ನಮಗೆ ಈ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಅಂತ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ. ಅಲ್ಲ, ಫಸ್ಟ್ ಇದು ನಾಚಿಕೆಗೆಡತಕ್ಕಂಥದ್ದು. ಇದಕ್ಕೆ ನಾನು ವೈಯಕ್ತಿಕವಾಗಿ ಇದನ್ನ ಧಿಕ್ಕರಿಸ್ತೇನೆ. ಎರಡನೇದು, ಈ ವಿಚಾರಗಳೇನಿದಾವಲ್ಲ, ಈ ಕಳೆದ 10 ವರ್ಷದಿಂದ ಇದು ದೊಡ್ಡ ಪ್ರಮಾಣದಲ್ಲಿ ಈ ವಿಚಾರಗಳನ್ನ ಬೆಳೆಸ್ತಾ ಇದ್ದಾರೆ. ಇದರಿಂದ ಏನ್ ದೇಶಕ್ಕೆ ಬಹಳ ದೊಡ್ಡ ಅನುಕೂಲ ಆಗಿಲ್ಲ. ಮೊನ್ನೆ ಏನು
ಒಂದು RSS ನ ಸಭೆಗೆ ಹೋಗಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಇದು ಆಗಿದ್ರೆ ಆಗಬಹುದಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಇದು